ಡಿಸೆಂಬರ್ 21, 2012 ಪ್ರಳಯ ಸಂಭವಿಸಿ ಇಡೀ ಜಗತ್ತು ನಾಶ ಆಗತ್ತೆ ಅನ್ನುವಂಥ ಮಾತು ಸುಮಾರು 3 ವರ್ಷಗಳ ಹಿಂದೆ ಕೇಳಿಬರ್ತಾ ಇತ್ತು. ಆ ಸಮಯದಲ್ಲಿ ಇದೇ ಹೆಸರಿನ 2012 ಅನ್ನುವಂಥ ಹೆಸರಿನ ಒಂದು ಇಂಗ್ಲಿಷ್ ಸಿನಿಮಾ ಹಾಲಿವುಡ್ನಲ್ಲೇ ತಯಾರಾಗಿ ಅತ್ಯಂತ ಯಶಸ್ವಿಯಾಗಿ ನಡೆದು ಸುಮಾರು ನಿರ್ಮಾಣ ವೆಚ್ಚದ 4 ಪಟ್ಟು ದುಡ್ಡನ್ನ ಅದು ಸೂರೆ ಮಾಡಿತು. ಅವಾಗ ಜಗತ್ತು ನಾಶ ಆಗತ್ತೆ ಅಂತ ಭವಿಷ್ಯವಾಣಿ ಹೇಳಿದವರೆಲ್ಲರೂ ಕೂಡ ಈಗ ಮತ್ತೆ ಅವರ ಮಾತು ವಾಪಸ್ ತಗೊಂಡಿದ್ದಾರೆ. ಇನ್ನು ಪ್ರಳಯ ಆಗೋದಿಲ್ಲ ಅಂತೇಳಿ. ಇದು ಸುಮಾರು ಕಳೆದ ವರ್ಷ ಡಿಸೆಂಬರ್ನಿಂದ ಕೂಡ ಬಹಳಷ್ಟು ಜನ ಭವಿಷ್ಯವಾಗ್ಮಿಗಳು ಪ್ರಳಯ ಆಗೋದಿಲ್ಲ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ನಾವು ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿಯಿಂದ 3 ವರ್ಷ ಹಿಂದೆ ನಾವೊಂದು ಪತ್ರಿಕಾ ಗೋಷ್ಠಿಯನ್ನ ಮಾಡಿ ಅದರಲ್ಲಿ ಜನಗಳಿಗೆ ಇದ್ರ ಬಗ್ಗೆ ಹೆದರುವಂತ ಪ್ರಮೇಯ ಇಲ್ಲ ಅನ್ನುವಂತ ಕರೆ ಕೊಟ್ಟಿದ್ವಿ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಪ್ರಳಯ ಆಗತ್ತೆ ಅನ್ನುವಂಥ ಮಾತು ಕೇಳಿ ಬಂದಿರೋದಲ್ಲ. ಇದಕ್ಕೆ ಮುಂಚೆ ಸುಮಾರು ಕ್ರಿಸ್ತಪೂರ್ವ 2800ನೇ ಇಸ್ವಿನಲ್ಲೇನೆ ಅಸಿರಿಯ ನಾಗರಿಕತೆಯಲ್ಲಿ ಜಗತ್ತಿನಲ್ಲಿ ಅಧರ್ಮ ಪಾಪಗಳು ಹೆಚ್ಚಾದಾಗ ಇಡೀ ಜಗತ್ತು ವಿನಾಶ ಆಗತ್ತೆ ಅನ್ನುವಂಥ ಮಾತು ಕೇಳಿಬಂದಿತ್ತು. ಆನಂತರ ರೋಮ್ ಸಾಮ್ರಾಜ್ಯದಲ್ಲಿ ಇನ್ನು ಮುಂದುವರೆದ ಹಾಗೇನೆ ಮಧ್ಯಯುಗದಲ್ಲಿ ಅದು ಕೆಲವು ಬಾರಿ ಅಂತುವೇ ಪ್ರಳಯ ಆಗತ್ತೆ ಅಂತ ಒಬ್ಬ ವ್ಯಕ್ತಿ, ಉದಾಹರಣೆಗೆ ಒಬ್ರು ಎಡ್ಗರ್ ವೈಸ್ನಂಟ್ ಅಂತ ಒಬ್ರು ಪಾದ್ರಿ ಇದ್ರು. ಅವರು 88ರಲ್ಲಿ ಪ್ರಳಯ ಆಗತ್ತೆ ಅಂತ ಒಂದು ಭವಿಷ್ಯವಾಣಿನ ನುಡಿದು ಅದನ್ನ ಆಗದೆ ಇದ್ದಾಗ 89ರಲ್ಲಿ ಮತ್ತೆ 92ರಲ್ಲಿ 95ರಲ್ಲಿ ಹೀಗೆ ಮತ್ತೆ ಮತ್ತೆ ದಿನಾಂಕವನ್ನ ಪರಿಷ್ಕರಿಸ್ತಾ ಹೋದರು. ಇಂಥ ಹಲವಾರು ನಿದರ್ಶನಗಳು ನಮಗೆ ಕಂಡು ಬರುತ್ತೆ. ಆದ್ರೆ ಅವರ ದುರದೃಷ್ಟ ಪ್ರಳಯ ಆಗಲಿಲ್ಲ. ಕರ್ನಾಟಕದಲ್ಲೂ ಕೂಡ ಪ್ರಳಯ ಆಗುತ್ತೆ ಅನ್ನುವಂಥ ವಿಚಾರ 1999ರಲ್ಲಿ ಒಂದು ವಾರ ಪತ್ರಿಕೆಯಿಂದ ಹಬ್ಬಿತ್ತು. ಆದ್ರೆ ಯಾವಾಗ ಪ್ರಳಯ ಆಗಲಿಲ್ಲ ಅದನ್ನ ಮತ್ತೆ ಅದರ ದಿನಾಂಕವನ್ನು ಪರಿಷ್ಕರಣ ಮಾಡಲಾಯಿತು. ಇದು ಆಗಿದೆ. ಇಂಥ ಕೆಲಸ ನಮ್ಮಲ್ಲೂ ಕೂಡ ಆಗಿದೆ. ಅದಕ್ಕೆ ಇದು ಯಾತಕ್ಕೆ ಹೀಗಾಗತ್ತೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಹುಟ್ಟಿನಿಂದ ನಮ್ಮಲ್ಲಿ ಮನುಕುಲದ ಸೃಷ್ಟಿ ವಿನಾಶ ಇದ್ರ ಬಗ್ಗೆ ಕಲ್ಪನೆಗಳು ವಿಚಾರಗಳು ಅತ್ಯಂತ ಆಳವಾಗಿ ಕಥೆಗಳ ಮೂಲಕ ಧಾರ್ಮಿಕ ಗ್ರಂಥಗಳ ಮೂಲಕ ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತುಬಿಟ್ಟಿರುತ್ತೆ. ಹಾಗಾಗಿ ಈ ಪ್ರಳಯದ ಚಿಂತನೆ ಅನ್ನುವಂಥದ್ದು ಮಕ್ಕಳಿಗೆ ಇವತ್ತು ಅವರ ಆಲೋಚನಾ ಕ್ರಮದ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿರುತ್ತೆ. ಉದಾಹರಣೆಗೆ ಕ್ರೈಸ್ತ ಧರ್ಮದಲ್ಲಿ ಈಗ ಆರ್ಮೆಗೆಡಾನ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ದೇವರು ಮತ್ತೆ ಸೈತಾನನ ಮಧ್ಯದಲ್ಲಿ ಯುದ್ಧ ಆಗತ್ತೆ, ಅಪೋಕ್ಯಾಲಿಪ್ಸ್ ಅಂದ್ರೆ ಪ್ರಳಯ ಆಗತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಇಸ್ಲಾಂ ಧರ್ಮದಲ್ಲಿ ಕೂಡ ಖಯಾಮತ್ ಅದು ಕೂಡ ಪ್ರಳಯನೇ, ಈ ವಿಚಾರ ಇದೆ. ಹಿಂದೂ ಧರ್ಮದಲ್ಲಿ ಕಲ್ಪಗಳು ಮನ್ವಂತರಗಳು ಹೀಗೆಲ್ಲ ಇದೆ. ಅದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಒಂದೊಂದು ಕಲ್ಪ ಮುಗಿದ ಮೇಲೂ ಕೂಡ ಇಡೀ ಜಗತ್ತು ಕ್ಷಯಿಸಿ ಮತ್ತೆ ಒಂದು ಸಂಧಿಕಾಲದ ನಂತರ ಮರುಸೃಷ್ಟಿ ಆಗತ್ತೆ ಅನ್ನುವಂಥ ಕಲ್ಪನೆ ಇದೆ. ಈಗ ಅದರ ಪ್ರಕಾರ ನಾವೀಗ ಶ್ವೇತವರಾಹ ಕಲ್ಪದ ವೈವಾಶ್ವತ ಮನ್ವಂತರದಲ್ಲಿ ಇದೀವಿ. ಈಗ ಇದು ಕೂಡ ಒಂದು ದಿನದಲ್ಲಿ ಕ್ಷಯಿಸತ್ತೆ, ಈ ನಂಬಿಕೆ ಇದೆ. ಯಹೂದಿಗಳಲ್ಲಿ ಕೂಡ ಅವರ ತನಕ್ ಅಂತಕ್ಕಂಥ ಧಾರ್ಮಿಕ ಗ್ರಂಥದಲ್ಲಿ ಎಂಡ್ ಆಫ್ ಡೇಸ್ ಅಂತ ಉಲ್ಲೇಖ ಆಗಿದೆ. ಹೀಗೆ ಪ್ರತಿಯೊಂದು ಧರ್ಮದಲ್ಲಿ ಕೂಡ ಅವರವರ ಭಾವನೆಗಳಿಗೆ ತಕ್ಕಂತೆ ಪ್ರಳಯದ ವಿಚಾರಗಳು ಕಂಡು ಬರೋದ್ರಿಂದ ಅದು ಮನಸ್ಸಿನಲ್ಲಿ ಅಚ್ಚೊತ್ತಿರುತ್ತೆ. ಹಾಗಾಗಿ ಅಧಿಕಾರಯುತವಾಗಿ ಯಾರೇ ಪ್ರಳಯದ ಬಗ್ಗೆ ಮಾತಾಡಿದ್ರೆ ಅದನ್ನು ನಂಬುವಂತಹ ಮನಸ್ಥಿತಿ ಜನರಲ್ಲಿ ಇರುತ್ತೆ. ಎರಡನೇದಾಗಿ ನೈಸರ್ಗಿಕ ಪ್ರಕೋಪಗಳು ಅಂದ್ರೆ ಭೂಕಂಪ ಸುನಾಮಿ ಇತ್ಯಾದಿಗಳು ಸಂಭವಿಸಿದಾಗ ಅದಕ್ಕೆ ತುರ್ತಾಗಿ ಅಗತ್ಯಕ್ಕೆ ತಕ್ಕಂತೆ ಸ್ಪಂದಿಸದೇ ಇದ್ದಾಗ ಜನರಲ್ಲಿ ನಿಸರ್ಗವನ್ನ ಎದುರಿಸುವಂತಹ ಶಕ್ತಿ ಮನುಷ್ಯನಿಗೆ ಇಲ್ಲ ಅನ್ನುವಂತಹ ಒಂದು ತಪ್ಪು ಕಲ್ಪನೆ ಮನೆ ಮಾಡಕ್ ಸಾಧ್ಯ ಇದೆ. ಇದನ್ನ ದುರ್ಬಳಕೆ ಮಾಡಿಕೊಂಡು
ಕೆಲವು ಜ್ಯೋತಿಷಿಗಳು ಇದೆಲ್ಲ ಕೂಡ ಭೂಕಂಪ ಆದಾಗ, ಪ್ರವಾಹ ಬಂದಾಗ, ಸುನಾಮಿ ಆದಾಗ ಇದೆಲ್ಲ ಕೂಡ ಪ್ರಳಯದ ಮುನ್ಸೂಚನೆ ಅನ್ನೋ ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಭಯದ ಬೀಜವನ್ನ ಬಿತ್ತುತ್ತಾರೆ. ಇದ್ರ ಬಗ್ಗೆ ಕೂಡ ನಾವು ಎಚ್ಚರಿಕೆ ವಹಿಸಬೇಕು. ಜನರಲ್ಲಿ ಹಳೆಯ ನಾಗರಿಕತೆಗಳ ಬಗ್ಗೆ ಅತ್ಯಂತ ಅಪಾರವಾದ ಅಭಿಮಾನ ಇರೋದು ಕೂಡ ಸಹಜ. ನಮ್ಮಲ್ಲಿ ವೈದಿಕ ಯುಗದ ಬಗ್ಗೆ ಜನರಿಗೆ ಅಭಿಮಾನ ಇದೆ. ಹಾಗೇನೇ ಯುರೋಪಿನಲ್ಲಿ ಅಥವಾ ಪಾಶ್ಚಿಮಾತ್ಯರಲ್ಲಿ ಅವರ ಹಿಂದಿನ ಪುರಾತನ ನಾಗರಿಕತೆಗಳ ಬಗ್ಗೆ ಅದೇ ರೀತಿ ಅಭಿಮಾನ ಇರೋದು ಸಹಜ ಅಂತ ಅನ್ಸುತ್ತೆ. ಅದಕ್ಕೆ ಈ 2012 ಡಿಸೆಂಬರ್ 21 ಪ್ರಳಯದ ಬಗ್ಗೆ ಮಾತಾಡೋರು ಮಾಯನ್ ನಾಗರಿಕತೆಯ ಜನ ಇಂಥ ದಿನ ಪ್ರಳಯ ಆಗತ್ತೆ ಅಂತ ಹೇಳಿದ್ರು, ಉಲ್ಲೇಖ ಮಾಡಿದ್ರು ಅಂತ ಅವರ ಹೆಸರನ್ನ ದುರ್ಬಳಕೆ ಮಾಡಿದ್ದಾರೆ. ಇದು ಸತ್ಯ ಅಲ್ಲ. ಮಾಯನ್ ಸಿವಿಲೈಸೇಷನ್, ಮಾಯನ್ ನಾಗರಿಕತೆಯಲ್ಲಿ ಎಲ್ಲಿಯೂ ಕೂಡ ಡಿಸೆಂಬರ್ 21ಕ್ಕೆ ಜಗತ್ತು ನಾಶ ಆಗತ್ತೆ ಅಂತ ಉಲ್ಲೇಖ ಮಾಡಿಲ್ಲ. ಆದ್ರೆ ಜನರ ಅಭಿಮಾನವನ್ನ ದುರ್ಬಳಕೆ ಮಾಡುವಂತಹ ಒಂದು ಕುತಂತ್ರ ಕಂಡು ಬರುತ್ತೆ. ಇದ್ರ ಬಗ್ಗೆ ಕೂಡ ನಾವು ಎಚ್ಚರ ವಹಿಸಬೇಕು. ಈಗ ಒಂದು ವ್ಯತ್ಯಾಸ ಏನಾಗಿದೆ ಅಂದ್ರೆ, ಇವತ್ತು ಪ್ರಳಯದ ಬಗ್ಗೆ ಮಾತಾಡೋರು ಧರ್ಮ ಗ್ರಂಥಗಳನ್ನ, ಧರ್ಮಗಳನ್ನ ಅವಲಂಬಿಸ್ತಾ ಇಲ್ಲ. ಅವರು ವಿಜ್ಞಾನದ ಪದಗಳನ್ನು ಉಪಯೋಗಿಸಿ, ತಂತ್ರಜ್ಞಾನವನ್ನು ಉಪಯೋಗಿಸಿ ಈ ಮಾತನ್ನ ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ಹೆಚ್ಚು ಅಪಾಯಕಾರಿ. ಯಾಕಂದ್ರೆ ಯಾವಾಗ ಒಂದು ಕ್ಷುದ್ರ ಗ್ರಹ ಬಂದು ಭೂಮಿಗೆ ಅಪ್ಪಳಿಸ್ಬಿಡುತ್ತೆ ಅಂತ ಹೇಳಿದ್ರೆ, ಅಥವಾ ಒಂದು ಗ್ಯಾಲಕ್ಟಿಕ್ ಈಕ್ವೇಟರ್ ಥಿಯರಿ ಅಂತಿದೆ, ಇಂಥ ಪದಗಳನ್ನ ಕೇಳಿದಾಗ ಜನಗಳಿಗೆ ಓಹೋ ಇದು ಸತ್ಯ ಇರಬಹುದೇನೋ ಅನ್ನುವಂತಹ ಭಾವನೆ ಬರಕ್ ಸಾಧ್ಯ. ಯಾಕಂದ್ರೆ ಕೇಳಕ್ಕದು ವಿಜ್ಞಾನ ಹತ್ರ ಇರುತ್ತೆ, ಅದರ ಸತ್ವ, ಅದರ ಸಾರ ವಿಜ್ಞಾನ ಅಲ್ಲ, ಅವೈಜ್ಞಾನಿಕ. ಇದು ಹೆಚ್ಚು ಅಪಾಯಕಾರಿ ಅಂತ ನಮ್ಗನ್ಸುತ್ತೆ. ಇಂಥ ಒಂದು ಪ್ರಯತ್ನಗಳ ಬಗ್ಗೆ ಜನರು ಬಹಳ ಎಚ್ಚರಿಕೆ ವಹಿಸಬೇಕು. ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿಯಿಂದ ಪ್ರಳಯದ ವಿಚಾರಗಳನ್ನ ಭೇದಿಸಿ ಸತ್ಯಾಂಶಗಳನ್ನ ಜನಗಳ ಮುಂದೆ ಇಡಬೇಕು ಅಂತ ಒಂದು ಉದ್ದೇಶದಿಂದ ನಾವು ಒಂದು ಪುಸ್ತಕವನ್ನ ಪ್ರಕಟ ಮಾಡಿದ್ವಿ. ಈಗ ಇನ್ನು ಮುಂದೆ ಕೂಡ ಈ ಪ್ರಳಯದ ವಿಚಾರಗಳು ಮತ್ತೆ ಮತ್ತೆ ಕೇಳಿ ಬರುವುದು ಸಹಜ. ಅದು ಇವತ್ತು ಮೊದಲಲ್ಲ, ನಾನು ಹೇಳ್ದಾಗೇನೆ ಇವತ್ತಿಗೆ ಕೊನೆನೂ ಅಲ್ಲ. ಇದು ಮತ್ತೆ ಪರಿಷ್ಕರಿಸ್ತಾರೆ, ಮತ್ತೆ ಬೇರೆ ದಿನ ಪ್ರಳಯ ಆಗತ್ತೆ ಅನ್ನುವಂಥ ಮಾತು ಕೇಳಿ ಬರುತ್ತೆ. ಆದರೆ ನಾವು ಇಂಥ ಮಾತುಗಳನ್ನು ನಂಬದೇನೆ ಇದಕ್ಕೆ ವಿರುದ್ಧವಾಗಿ ವೈಜ್ಞಾನಿಕ ದೃಷ್ಟಿಕೋನವನ್ನ ನಮ್ಮ ಮಕ್ಕಳಲ್ಲಿ ಬೆಳೆಸಿ ಅವರ ಮನಸ್ಸನ್ನ ಹೆಚ್ಚು ಹೆಚ್ಚು ಶಕ್ತಿಯುತವಾಗಿಸಿ ಅವರು ಬದುಕನ್ನ ದಿಟ್ಟವಾಗಿ ಎದುರಿಸಿ ಬದುಕುವಂತ ಒಂದು ಕಲೆಯನ್ನ, ಒಂದು ಮನೋಸ್ಥಿತಿಯನ್ನ ರೂಢಿಸಬೇಕು ಅನ್ನುವಂಥದ್ದು ನಮ್ಮ ಮನವಿ ನಿಮ್ಮಲ್ಲಿ.